ನಮ್ಮ ಸೋಮಾರಿ ಸಂಗ್ಯಾ ದಿನಾಲು ಏನಾರ ಒಂದು ಕಿತ್ಬಿ ಮಾಡ್ಕೊಂತಾನೆ ಇರ್ತಾನ. ಮೊನ್ನೆ ಬಾಜು ಮನಿಯವ್ರದ್ದು ಸೈಕಲ್ ಕದ್ ಮಾರಿದ್ನ, ಅಚ್ಚಿ ಮೊನ್ನೆ ಹಿಂದಿನ ಮನಿ ಹನುಮಕ್ಕನ ಕೋಳಿ ಕಳು ಮಾಡಿದ್ದ. ಇವತ್ತು ಅದೇನ್ ಮಾಡಾಕತ್ಯಾನೋ ಏನ್ ಕತ್ತಿನೋ. ಈಗ ಯಾರು ಇಲ್ಲ. ಇವ್ನು ಯಾವ್ದಾರ ಹೋಟೆಲ್ನಾಗ ಒತ್ತಿ ಇಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ರಾತ. ಇಲ್ಲಿ ಯಾವ್ದ ಮಸ್ತ್ ಹೋಟೆಲ್ ಇದ್ದಂಗೆ ಕಾಣ್ತತಿ, ಇಲ್ಲೇ ಇವ್ನ ಇಟ್ಟು ಉಂಡು ಹೋದ್ರಾತ. ಬಸವೇಶ್ವರ ರೊಟ್ಟಿ ಮನಿ, ಮಸ್ತಾಗ ರೊಟ್ಟಿ ಜಡ್ದು ಹೋದ್ರಾತ. ಯಾಕ ಈ ಡಬ್ರಿ ನಾವು ಆಟ ಇಟ್ಕೊಂಡು ಒಂದು ರೊಟ್ಟಿ ಊಟ ಕೊಡ, ಹೊಟ್ಟೆ ಸುತ್ತೆ. ನಾವು ಅವನ್ನೆಲ್ಲ ಇಟ್ಕೊಂಡು ಏನು ಕೊಡಲ್ಲ, ಹೋಗರಗ. ಇವು ಎಲ್ಲಾನು ತಗೊಂಡು ಒಂದು ರೊಟ್ಟಿ ಹಸೆ ಕಾರನ ಹಚ್ಕೊಡು, ತಿಂದು ಸಾಯ್ತೇನೆ ತಗ. ಸಾಕ ಬಿಡುತ್ತೆ ನಂಗೂ. ಒಮ್ಮೆ ಹೇಳಿದ್ರೆ ತಿಳಿತೈತಾ ಇಲ್ಲ? ಹೊರಗೆ ಹೋಗ್ತೀಯಲ್ಲ, ಬಡ್ಗಿ ತಗೊಳ್ಳೋ. ಬ್ಯಾಡ ಬಿಡು, ಹೋಗ್ತೇನೆ. ಹೊಟ್ಟೆ ರಜ್ಜಂಗ ಹಸದ ಸಾವಾಗೈತಿ. ಈ ಹೋಟೆಲ್ನವರು ಕಣ್ಣು ಎತ್ತಿದ್ರು. ಶಿವ ಪರಮಾತ್ಮ ನೀನ ದಾರಿ ತೋರಿಸ್ಪ. ಸಂಗ್ಯಾ ಏನು ಅದು ಸಾಯು ಮಾತಾಡಕತ್ತಿ? ನಿನ್ ಮುಂದಿನ ಭಾಂಡೆ ಎಲ್ಲಿ ಬಾಬಾ? ಬಂದ್ಯಾ ಬಾ, ನನ್ನೂ 2 ಅಕ್ಕಿ ಕಾಳು ತಗೋರಿ ಅಂತ ಹೇಳಿ ನಾ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿನ್ನಕ್ ಬಂದೇನಿ. ಅಲ್ಲ, ರೊಟ್ಟಿ ಪಲ್ಯ ತಿನ್ನಕ್ ಹೋಗೋಲ್ಯಾಕ ನೀನ್ ಮುಂದೆ ಭಾಂಡೆ ಯಾಕೆ ಇಟ್ಕೊಂಡ್ ಕುಂತಿ ಅಂತ? ಎಲ್ಲಿಂದ ತಂದಿ ಅವನ್ನ? ಎಲ್ಲಿವೆ ಅಕ್ಕವು? ನಮ್ಮ ಮನ್ಯಾಗಿನವ ತಂದೇನಿ. ಹೊಟ್ಟಿ ಜಗ್ ಹಸದ ಸಾವಾಗಿತ್ತು, ಕಿಸೆದಾಗ ರೊಕ್ಕ ಇದ್ದಿದ್ದಿಲ್ಲ. ಅದಕ್ಕೆ ಇವ್ನ ಇಲ್ಲೇ ಇವ್ರಿಗೆ ಚಟ್ನಿ ತುಂಬಾ ಕೊಟ್ಟು ರೊಟ್ಟಿ ತಿಂದು ಹೋದ್ರಾತ ಅಂತ ಬಂದೇನಿ. ಲೇ ಲೇ ಸಂಗ್ಯಾ, ನಿಂಗೇನ್ ಹೊತ್ಕೊಂಡು ಹೋಗುವಂತದ್ ಬಂದೈತ್ಲೆ? ಮುಂಜಾನೆ ಕುಚ್ಚಿಟ್ಟು ಬಂದಿದ್ನಲ್ಲ, ಕೂಡು ತಿನ್ ಸಾಯಕ್ ಏನಾಗಿತ್ತು ನಿನಗ? ಮಾಡಿಟ್ಟಿದ್ದಲ್ವ ಮೃಷ್ಟಾನ್ನ ಭೋಜನ. ಸಾರ ಅದ ಸಾರಿಗೆ ಬೆಂಕಿ ಹತ್ಲಿ. ಅದಕ್ಕೆ ಅದ್ರ ಖಾರ ಉಪ್ಪು ಬಿಟ್ರೆ ಬೇರೆ ಏನು ಇರುದಿಲ್ಲ. ಈ ನಾನು ಹೋಗಿ ಅಂಬಲಿ ಆಗಿರ್ತೈತಿ. ನಾನು ಅದನ್ನ ತಿನ್ನಂದ್ರ ಯಾಮಗ ತಿಂತಾನೆ ಹೇಳ. ಅದಕ್ಕ ಮನ್ಯಾಗಿನ ಜ್ವಾಡ್ನಿ ಒತ್ತಿ ಇಟ್ಟು ಕಮಾಯಿ ಮೇಯ್ಕೊಂತ ತಿರ್ಗವ ನೀನು. ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿಲ್ಲ ನಿನಗ? ಮತ್ತೇನ್ ಮಾಡ್ಲಿ, ನೀನಾರ ಖರ್ಚಿಗೆ ₹1 ಕೊಡುದಿಲ್ಲ. ನಂದು ಹರಿಯದ ವಯಸ್ಸು, ನನಗೂ ವೆರೈಟಿ ತಿನ್ಬೇಕಂತ ಅನ್ಸುದಿಲ್ಲನ. ನಿನಗೇನ ಅಲ್ಲಿ ಆಫೀಸ್ನಾಗ ಬೇಕಾದ ಬೇಡ ಸಿಗ್ತತಿ. ತಿಂದು ಹಂಗ ಬಿಳೆ ಪಾರಂ ಹಂದದಂಗಾಗಿದೆ. ಲೇ ಮುಳ, ಬಾಯಿಗೊಂದಿಟ್ ಲಗಾಮ್ ಇರ್ಲಿ. ನಿಂಗೇನ್ ಧಾಡ್ ಆಗೈತಿ? ಹಂಗ ಒಳ್ಳೆ ಮದ ಏರಿದ್ ಗೂಳೆ ಆದಂಗಾಗಿದಿ. ಮತ್ತ ನಂಗ ಏನಾರ ಅಂತೀನ? ಹೌದ್ವಾ ಹೌದು, ನೀ ಮಾಡಿಡು ಅಕ್ಕಿ ಅಂಬ್ಲಿ ತಿಂದ ಹಿಂಗಾಗೇನಂತ ಮಾಡ್ಯಾನ. ಮನ್ಯಾಗಿಂದ ಒಂದೊಂದು ಜ್ವಾಣಿ ಒತ್ತಿ ಇಟ್ಟು ತಿಂದು ಹಿಂಗಾಗೇನಿ. ಅಯ್ಯೋ ನಿನ್ನ ಹೆಣ ಎತ್ಲಿ. ಅದಕ್ಕ ಅಂತೀನಿ, ಮೊನ್ನೆ ಅಮಾಸಿ ದಿನ ಮನ್ಯಾಗ ಬಜ್ಜಿ ಮಾಡಕ್ ಅಂತೇಳಿ ಬಾಳ್ಗಿ ಹುಡ್ಕ್ಯಾಡಿದ್ರ ಒಟ್ಟ ಸಿಗ್ಲಿಲ್ಲ. ನನಗ ಅವತ್ತ ನಿನ್ ಮೇಲೆ ಡೌಟ್ ಬಂತು. ಆದ್ರೂ ನಮ್ ತಮ್ಮ ಹಂಗೇನ್ ಮಾಡಾಕಿಲ್ ಬಿಡು ಅಂತ ಸುಮ್ಮನಾದ್ಯ. ಈಗ ಬೈಲಾತ್ ನೋಡ್ ನಿನ್ನ ಕಳ್ಳ ಬುದ್ಧಿ. ಹೌದು, ಕಳತನ ಮಾಡೋದು ತಪ್ಪಂತ ನನಗೂ ಗೊತ್ತು. ಆದ್ರೆ ಏನ್ ಮಾಡೋದು, ಕೆಲವು ಪರಿಸ್ಥಿತಿ ಸಂದರ್ಭ ಹಂಗ ಮಾಡಕ್ ಹಚ್ತಾವ. ಹೆಂಗ ಮನ್ಯಾಗಿನ ಜ್ವಾಡ್ನಿ ಮಾರ್ಕೊಂಡ್ ತಿನ್ನುವಂಗ ಹೇಳಾಕರ ನಾಚಿಕೆ ಬರುದಿಲ್ಲ ನಿಂಗ? ಮಾನ್ಗೇಡಿ, ಹಳೆ ಮಾನ್ಗೇಡಿ. ಅಲ್ಲ, ಖರ್ಚಿಗೆ ರೊಕ್ಕ ಬೇಕಂದ್ರ ನನ್ನಂತೆ ಬಾಯ್ ಬಿಟ್ಟು ಕೇಳ್ಬೇಕು. ಹಿಂಗ್ಯಾಕ ಕಳು ಮಾಡಿ ತಿನ್ಬೇಕು ಅಂತ ನಾನು. ಹೌದವ ಸುಬ್ಬಕ್ಕ, ನೀ ಏನ್ ದೊಡ್ಡ ₹10 ಕೇಳಿದ್ರು ₹100 ತೆಗೆದು ಕೊಟ್ಬಿಡ್ತೀನಿ ನೋಡು ಪಾಕೆಟ್ನಾಗಿಂದ. ರೊಕ್ಕ ಕೇಳ್ದಾಗ ಏನೇನಾರ ಹೇಳಿ ಬಾಂಬೆ ತೋರಿಸ್ತಿದ್ದಿ. ಅದಕ್ಕ ಹಿಂಗ್ ಮಾಡ್ಯ ನೋಡ. ಅದೇನ್ ಮಾಡ್ಕೋತಿ ಮಾಡ್ಕೊ ಹೋಗ. ಇವತ್ತ ಭಾಂಡೆ ಮಾರ್ಕೊಂಡ್ ತಿಂದಿ. ನೀನ್ ಹಿಂಗ ಸಾಡ್ಲ ಬಿಟ್ರ ನಾಳೆ ಮನಿ ಕೂಡ ನನ್ನೂ ಸೇರಿಸಿ ಮಾರ್ಕೊಂಡ್ ತಿನ್ನವದಿ ನೀನ. ಅದು ಪ್ಲಾನ್ ನಡ್ದೈತಿ. ಈಗ ನಮ್ ಪರಿಚಯದವ್ರಂತಲೇ ಕೇಳಾಡ್ಕೊಂತಾನೆ ಅದಾನೆ. ಮನಿ ಇರ್ಲಿ ನಿಮ್ಮ ಮಕ್ಕ ಬೇಡ ಅಂತಾರ. ಯಾಕಂದ್ರ ಅವ್ರನ್ನು ನನ್ನಂಗ ಬಡದ್ ಬಾಯಿ ಹಾಕೊಂಡಿ ಅಂತ ಹೆದರಿಕೆ ಅವ್ರಿಗೆ. ಯಾವನಾರ ಗಟ್ಟಿದಾರೆ ಮಾಡಿ ಮುಂದೆ ಬರ್ಲಿ ನೋಡಿ ಕೊಡುದ. ಏನಂತಿ ಕ್ಯಾಮ್ರಾ ಬನ್ನೋಣ? ಓತೋಯಪ್ಪ, ನನ್ನ ಮಾನ ಮರ್ಯಾದಿ ಎಲ್ಲ ಬೆಣ್ಣೆ ಅಳದಾಗ ಕೊಚ್ಕೊಂಡು ಹೋತ. ಲೇ ಸಂಗ್ಯಾ, ದಿನಾನು ನಂಗ ಹಿಂಗ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲು ಬದ್ಲಿ ಒಂದ ಸತಿಗೆ ಕುತ್ತಿಗೆ ಸಾಯಿಸ್ಬಿಡು. ತಣ್ಣಗ ಕಣ್ಣು ಮುಚ್ಕೊಂಡು ಹೊಕ್ಕೆ ನೆತ್ತಾಗ. ಬಾಬದು ಸುಬ್ಬಕ್ಕ, ನೀನು ಅಳುದ್ ನಿಲ್ಲಿಸುವ. ನೀ ಇಷ್ಟು ಸೀರಿಯಸ್ ಆಗಿ ಫೀಲ್ ಮಾಡ್ಕೊಂಡ್ರ ನಂಗೂ ಭಾಳ ಬೇಸರಕ್ಕೈತೆ. ಈಗ ಒಂದು ಸೆಟಲ್ಮೆಂಟಿಗೆ ಬಂದ್ಬಿಡುನು. ಏನಂತಿ? ಏನದು ನಿನ್ನ ಹಾಯ್ ಸೆಟ್ಲ್ಮೆಂಟ್? ದೌಡ್ ಮಗಳು ನೋಡವಾ, ಇನ್ನು ಮ್ಯಾಲಿಂದ ನೀ ನನಗ ಚಾ ಕುಡ್ಯಾಕ, ನಾಷ್ಟಾ ಮಾಡಾಕ, ಎಲೆಡಿಕೆ ತಿನ್ನಾಕ, ಸಿಗರೇಟ್ ಸೇದಾಕ ದಿವ್ಸಕ್ಕ ₹100 ಕೊಡ್ಬೇಕು. ಅಂದ್ರ ನಾ ಮನ್ಯಾಗಿಂದ ಏನು ಜ್ವಾಣಿ ಮುಟ್ಟುದಿಲ್ಲ. ಇಲ್ಲ ಅಂದ್ರ ಮೊನ್ನೆ ಅಟ್ಲ ಮ್ಯಾಗ ಹತ್ತದಾಗ ಹೊಸ ಡಬ್ರಿ ನೋಡೇನಿ. ನಾಳಿಂದ ಅವಕ್ಕೂ ಕೈ ಹಚ್ತಾನೆ ನೋಡ್. ಮತ್ತೆ ಅಲ್ಲೋ ಸಂಗ್ಯಾ, ನೀನು ಮೀಸಿ
ವರ್ಷದ ಗಣಮಗ ಮದ್ವಿ ಮಾಡಿದ್ರ ಡಜನ್ ಗಟ್ಲೆ ಮಕ್ಳು ಹಾಕಿದ್ರು ಅಂತದ್ರಾಗ ಹೆಣ್ಮಕ್ಳಂತೆ ಖರ್ಚಿಗೆ ರೊಕ್ಕ ಕೇಳ್ತಿಯಲ್ಲ ನಾಚಿಕೆ ಆಗುದಿಲ್ಲ ನಿನಗ ಅಕ್ಕೈತಿ ಯಾರಿಲ್ಲಂದ್ರೆ ತಿಳಿದವ್ರು ಒಂದ್ ಮಾತು ಹೇಳ್ಯಾರ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಬೇಕಂತ ನಂದೊಂದಿಟ್ಟು ಈಗ ಟೈಮ್ ಸುಮಾರು ಐತಿ ಅದಕ್ಕ ಕೇಳಾಕ್ ಕುಂತೇನೆ ಇಲ್ಲಾಂದ್ರೆ ನಾ ಯಾಕೆ ಕೇಳ್ತಿದ್ ನಿನ್ನ ಹಿಂಗ ನನ್ನಂತೆ ರೊಕ್ಕ ಕೇಳೋ ಬದ್ಲಿ ರಟ್ಟಿ ಮುರಿದು ದುಡ್ದು ಉಳಿತಾಯ ಮಾಡಕ್ ಕಲ್ಕೋ ಆಮೇಲೆ ಬೇಕಾದ್ದು ಬ್ಯಾಡದ್ದು ತಿನ್ಕೊಂತ ಅಡ್ಡಾಡ ಅವಾಗ ನಿನ್ಯಾರು ಕೇಳ್ತಾರ ದುಡಿನ ನಂದಿನ್ನೂ ಬಹಳ ಸಣ್ಣ ವಯಸ್ಸೈತಿ ನೀ ಹೇಳ್ದಂಗೆ ಏನಾರ ರಟ್ಟಿ ಮುರ್ದು ದುಡ್ಯಾಕ ಹೋದಂದ್ರ ಮೈಯಾಗಿನ ಕಸವೆಲ್ಲ ಹೋಗ್ಬಿಡ್ತೈತಿ ಆಮೇಲೆ ನಾನು ಯಾರು ಮದುವೆ ಆಕಾರ ನಾಳೆ ಮದುವೆ ಆತಂದ್ರ ಚಂದಂಗ ದುಡ್ದು ರೊಕ್ಕ ಎಲ್ಲ ತಂದು ನೀನು ಉಡ್ಯದಾಗ ಸುರುತಾನೆ ಏನಂತಿ ಇಂಥ ಹಾಳು ಪುರಾಣಕ್ಕೆ ಏನು ಕಮ್ಮಿ ಇಲ್ಲ ಇನ್ನರ ಇಂಥ ಮಂಗ್ಯಾನಾಟ ಬಿಟ್ಟು ಶಾಣೆ ಆಗಿ ದುಡ್ಯಾಕ ಕಲಿ ಅವಾಗ 4 ಮಂದಿ ಹೌದಂತಾರ ಆತ್ ಬಿಡಂಗಾರ ನೀ ಅಂತೂ ನಮ್ಮ ರೂಟಿಗೆ ಬರಂಗ್ ಕಾಣೋದಿಲ್ಲ ನೀ ಅಲ್ಲೇ ಬ್ಯಾಡಗಿ ಕ್ರಾಸ್ನಾಗ ಕುತ್ಕೊಂಡು ಉಪದೇಶ ಮಾಡ್ಕೊಂತಾನೆ ಇರ ನಾ ಮನೆಗೆ ಹೋಗಿ ಹೊಸ ಡಬ್ರಿ ಕೈ ಹಚ್ತೇನೆ ಅಯ್ಯೋ ಲೇ ಬ್ಯಾಡೋ ಸಂಗ್ಯಾ ಬ್ಯಾಡ ನಮ್ ತಮ್ಮ ಶಾಣೆ ಅಲ್ಲ ಹಂಗೇನ್ ಮಾಡ್ಬೇಡಪ್ಪ ನಾಳಿಂದ ನೀ ಹೇಳ್ದಂಗ ಖರ್ಚಿಗೆ 100 ರೂಪಾಯಿ ಕೊಡ್ತೇನಿ ಈಗ ಆ ಡಬ್ರಿ ಮನ್ಯಾಗ ಇಟ್ಟು ಇದ್ದಿದ್ದಿಂದ ಆಫೀಸಿಗೆ ಬಾ ಹಾ ಹಂಗ ಬಾ ದಾರಿಗೆ ಯಾವಾಗ್ಲೂ ಬ್ಯಾಡಗಿ ಕ್ರಾಸ್ನಾಗ ನಿಂದ ನಡಿಬೇಕಂದ್ರ ಆಗುದಿಲ್ಲ ಅವಾಗ ನಂದು ಸ್ವಲ್ಪ ಹವಾ ಇರ್ಬೇಕು ಅಂದ್ರ ನೋಡೋರ್ಗೆ ಇನ್ಸಲ್ಟ್ ಬರ್ತೈತಿ ಲೇ ಮೂಳ ಅದು ಇನ್ಸಲ್ಟ್ ಅಲ್ಲಿ ಇಂಟ್ರೆಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಏನಾತ ಬಿಡ ಫೀಲಿಂಗ್ ಗೊತ್ತಾಕತ್ತ ಅವ್ರಿಗೆ ನೀ ಮೊದಲ ರೊಕ್ಕ ತೆಗೆದು ಇಟ್ಕೊಂಡಿರ ನಾ ಈ ಸತ್ತ ಬರ್ತಾನೆ ಅಲ್ಲಿಗೆ